ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ಈ ವಿಡಿಯೋದಲ್ಲಿ ಆಷಾಢ ಮಾಸ ಅನ್ನೋದು ಶುಭನೋ ಅಥವಾ ಅಶುಭನೋ, ಈ ಆಷಾಢ ಮಾಸದಲ್ಲಿ ಯಾಕೆ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡೋದಿಲ್ಲ ಅನ್ನೋದನ್ನು ಪ್ರಾಯೋಗಿಕವಾಗಿ ಹಾಗೆ ಧಾರ್ಮಿಕವಾಗಿ ಕಾರಣಗಳೇನು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಸಿಸ್ಟರ್ ದಯವಿಟ್ಟು ಕ್ಷಮೆ ಇರಲಿ, ಯಾಕಂತ ಅಂದರೆ ನೀವು ಕಮೆಂಟ್ ಮಾಡಿರೋದು ನನಗೆ ನೋಟಿಫಿಕೇಷನಲ್ಲಿ ಶೋ ಆಗ್ತಿತ್ತು, ಮತ್ತು ವಿಡಿಯೋದಲ್ಲಿ ಹೋಗಿ ನಿಮ್ಮ ಕಮೆಂಟ್ಗೆ ರಿಪ್ಲೈ ಕೊಡೋಣ ಅಂತ ಅಂದರೆ ವಿಡಿಯೋದಲ್ಲಿ ಬರ್ತಿರಲಿಲ್ಲ. ಆ ಕಾರಣಕ್ಕೆ ನೀವು ಮೊನ್ನೆ ಮಾಡಿದಂಥ ಒಂದು ಕಮೆಂಟ್ಗೆ ನನಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ದಯವಿಟ್ಟು ನನ್ನ ಕಡೆಯಿಂದ ಏನಾದರೂ ಬೇಸರ ಆಗಿದ್ದರೆ ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನಾನು ಮಾಡುವಂಥ ಒಂದೊಂದು ವಿಡಿಯೋಗಳನ್ನೂ ಕೂಡ ರಾಘವೇಂದ್ರ ಸ್ವಾಮಿಯವರ ಸೇವೆ ಅಂತ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತೀನಿ. ಮತ್ತು ಬರೋ ಒಂದೊಂದು ಕಮೆಂಟ್ಗಳಿಗೂ ಕೂಡ ನಾನು ಕಮೆಂಟನ್ನು ನೋಡಿದ ತಕ್ಷಣವೇ ರಿಪ್ಲೈ ಮಾಡ್ತೀನಿ. ರಿಪ್ಲೈ ಮಾಡುವಾಗಲೂ ಅಷ್ಟೇ ನನ್ನ ಮನಸ್ಸಲ್ಲಿ ಇದು ರಾಘವೇಂದ್ರ ಸ್ವಾಮಿಯವರ ಸೇವೆ, ರಾಯರ ಭಕ್ತರು ನನಗೆ ಒಂದು ಕಮೆಂಟ್ ಮಾಡಿದ್ದಾರೆ, ಅವ್ರ ಡೌಟನ್ನು ನನಗೆ ಎಷ್ಟು ಜ್ಞಾನ ಇದೆಯೋ ಅದರ ಆಧಾರದ ಮೇಲೆ ಅದನ್ನು ಕ್ಲಿಯರ್ ಮಾಡಬೇಕು ಅಥವಾ ನಿಮ್ಮ ಕಮೆಂಟ್ಗೆ ಒಂದು ರಿಯಾಕ್ಟ್ ಮಾಡಬೇಕು ಅಂತ ಎಷ್ಟೋ ಬಾರಿ ನೀವು ಅಬ್ಸರ್ವ್ ಮಾಡಿರ್ಬೋದು. ತಕ್ಷಣವೇ ನಾನು ರಿಯಾಕ್ಟ್ ಮಾಡ್ತೀನಿ. ಆದರೆ ನಿನ್ನೆ ನೀವು ಮಾಡಿದಂತಹ ಕಮೆಂಟು ನೋಟಿಫಿಕೇಷನಲ್ಲಿ ಮಾತ್ರ ಶೋ ಆಗ್ತಿತ್ತು. ಹಾಗೂ ನಾನು ಅಂದ್ಕೊಂಡೆ ಏನು ಕಮೆಂಟ್ ಮಾಡಿದ್ದಾರೆ ಇವರು ಅಂತ ನೋಡೋಣ ಅಂತ ಓಪನ್ ಮಾಡಿದ್ರೆ ವಿಡಿಯೋದಲ್ಲಿ ಓಪನ್ ಆಗ್ತಿರಲಿಲ್ಲ. ಏನು ಮಿಸ್ಟೇಕ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟು ಆ ರೀತಿ ಮಾಡಲ್ಲ. ಯಾಕಂತ ಅಂದರೆ ಇಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ವಿಡಿಯೋಗಳನ್ನ ನೋಡಿ ಹಂಗ್ಸೋರು ಉಂಟು, ಆಡ್ಕೊಳ್ಳೋರು ಉಂಟು, ಮತ್ತು ನನ್ನ ವಿಡಿಯೋಗಳನ್ನೇ ನೋಡಿ ಕಂಟೆಂಟ್ ಮಾಡಿಕೊಂಡು ಅವ್ರ ವಿಡಿಯೋಗಳಲ್ಲಿ ಮಾತಾಡೋರು ಕೂಡ ಉಂಟು. ನಾನು ಅದ್ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದೆ ಎಷ್ಟೇ ವ್ಯೂಸ್ ಬರಲಿ. ಈಗ ಪ್ರತಿನಿತ್ಯ ನಾನು ನಮ್ಮ ಮನೇಲಿ ರಾಘವೇಂದ್ರ ಸ್ವಾಮಿಯವ್ರ ಸೇವೆ ಅಂತ ತಿಳಿದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಹೇಗೆ ಮಾಡ್ತೀನಿ ಹಾಗೆ ವಿಡಿಯೋಗಳನ್ನೂ ಕೂಡ ನನಗೆ ರಾಯರ ಒಪ್ಪಿಗೆ ಕೊಟ್ಟಾಗ, ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡುವಾಗ ಅಥವಾ ಏನಾದರೂ ಒಂದು ತಿಳಿಸ್ಬೇಕಾದಾಗ ವಿಡಿಯೋಗಳ ಮೂಲಕ ನಿಮ್ಮೆಲ್ಲರಿಗೂ ತಿಳಿಸ್ತಾ ಬರ್ತಿದ್ದೀನಿ. ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನನ್ನ ವಿಡಿಯೋಗಳನ್ನ ನೋಡಿ ನಿಮ್ಮ ಸಮಯನ ಕೊಟ್ಟು ನನಗೆ ಕಮೆಂಟ್ ಮಾಡ್ತಿರಲ್ಲ, ಅದು ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ನಾನು ಎಷ್ಟೋ ಬಾರಿ ರಾಯರ ಹತ್ರ ಕೂತ್ಕೊಂಡು ಹೇಳ್ತಾ ಇರ್ತೀನಿ, ಈ ರೀತಿ ಕಮೆಂಟ್ ಬಂತು ನೋಡಿ ಸ್ವಾಮಿ, ಇದೆಲ್ಲವೂ ಕೂಡ ನಿಮ್ಮಿಂದನೇ ಬರ್ತಿರೋದು. ಯಾಕಂತ ಅಂದರೆ ನಾನು 4 ಗೋಡೆ ಮಧ್ಯೆ ಇದ್ದವಳು ಇವತ್ತು ಒಂದು ಸೋಷಿಯಲ್ ಮೀಡಿಯಾದಲ್ಲಿ, ಅದರಲ್ಲೂ ಯೂಟ್ಯೂಬ್ ಚಾನಲ್ ಅಂತ ಅದರಲ್ಲಿ ನಿಮ್ಮ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವು ಸ್ವಾಮಿ. ಇದೆಲ್ಲ ಕೂಡ ನಿಮಗೆ ಸಲ್ಲಬೇಕಾಗಿದ್ದು ಅಂತ ಅವ್ರ ಹತ್ರ ನಾನು ಶೇರ್ ಮಾಡ್ತಿರ್ತೀನಿ. ಯಾವಾಗಲೂ ಕೂಡ ನನಗೆ ಬಹಳ ಪ್ರೀತಿ ಕೊಟ್ಟು ನೀವು ಕಮೆಂಟನ್ನು ಮಾಡ್ತೀರಾ. ತುಂಬ ಅಂದರೆ ತುಂಬ ಖುಷಿ ಕೊಡುತ್ತೆ ನಿಮ್ಮ ಒಂದೊಂದು ಕಮೆಂಟ್ಗಳು ಕೂಡ. ದಯವಿಟ್ಟು ಇದು ಎಲ್ಲಿ ಮಿಸ್ಟೇಕ್ ಆಗಿದೆ ಅನ್ನೋದು ನನಗೆ ತಿಳಿದಿಲ್ಲ. ನೆಕ್ಸ್ಟು ಇನ್ನು ಮುಂದೆ ಆ ರೀತಿ ನಾನು ಮಾಡಲ್ಲ, ಕ್ಷಮೆ ಇರಲಿ. ಹಾಗೆ ಈ ಆಷಾಢ ಮಾಸನ ತುಂಬ ಜನ ಇದೊಂದು ರೀತಿ ಅಶುಭದ ಮಾಸ, ಈ ಆಷಾಢ ಮಾಸದಲ್ಲಿ ಯಾವುದೇ ಒಂದು ರೀತಿ ಶುಭ ಕಾರ್ಯಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತು ಹಾಗೆ ಕೂಡ ತುಂಬ ಜನ ಅದನ್ನು ಪರಿಪಾಲಿಸ್ತಾರೆ, ಅಂದರೆ ಅದೇ ಫಾಲೋ ಮಾಡ್ಕೊಂಡು ಬರ್ತಾರೆ. ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ, ಈ ಆಷಾಢ ಮಾಸ ನಿಜವಾಗ್ಲೂ ಹೇಳಬೇಕಂತ ಅಂದ್ರೇ ಒಂದು ರೀತಿ ತುಂಬ ಅತ್ಯುನ್ನತವಾದಂತಹ ಎಲ್ಲ ಮಾಸಗಳಿಗಿಂತ ತುಂಬ ಶ್ರೇಷ್ಠವಾದಂಥ ಮಾಸ ಅಂತಲೇ ಗುರುತಿಸ್ಕೊಳ್ಪಡುತ್ತೆ ಈ ಒಂದು ಆಷಾಢ ಮಾಸ. ಈ ಆಷಾಢ ಮಾಸದಲ್ಲಿ ನಾವು ಭಗವಂತನ ಸೇವೆನ ಎಷ್ಟು ಮಾಡ್ತೀವೋ ಅಷ್ಟು ಭಗವಂತನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಆದರೆ ಈ ಆಷಾಢ ಮಾಸದಲ್ಲಿ ಯಾಕೆ ಈ ಶುಭ ಕಾರ್ಯಗಳನ್ನ ಮಾಡಲ್ಲ ಅಂತ ಅಂದರೆ, ಈ ಆಷಾಢ ಮಾಸ ಈ ಸಲ ಜುಲೈ 17ರಿಂದ ಬರ್ತಿದೆ. ಆಷಾಢ ಮಾಸದಲ್ಲಿ ಬರುವಂತಹ ಪ್ರಥಮ ಏಕಾದಶಿ ದಿನ ಮಹಾವಿಷ್ಣು ಭಗವಂತ ಯೋಗ ನಿದ್ರೆಗೆ ಜಾರ್ತಾರೆ. ಭಗವಂತ ಯೋಗ ನಿದ್ರೆಗೆ ಜಾರಿರೋದ್ರಿಂದ ಸಾಮಾನ್ಯವಾಗಿ ಯಾರೂ ಕೂಡ, ಇದು ಧಾರ್ಮಿಕ ಕಾರಣ, ಮತ್ತು ಅವರು ಯೋಗ ನಿದ್ರೆಯಿಂದ ಎದ್ದೇಳೋವರೆಗೂ ಯಾವುದೇ ಒಂದು ರೀತಿ ಧಾರ್ಮಿಕವಾದಂತಹ ಮತ್ತು ಶುಭ ಕಾರ್ಯಗಳನ್ನ ಭಗವಂತ ಯೋಗ ನಿದ್ರೆಗೆ ಜಾರಿದ್ದಾರೆ ಅನ್ನೋ ಒಂದು ಉದ್ದೇಶದಿಂದ ಮಾಡೋದಕ್ಕೆ ಅಷ್ಟು ಇಷ್ಟಪಡಲ್ಲ. ಇದು ಒಂದು ಧಾರ್ಮಿಕವಾದ ಕಾರಣ. ಆದರೆ ಇನ್ನು ಪ್ರಾಯೋಗಿಕ ಅಥವಾ ವೈಜ್ಞಾನಿಕ ಕಾರಣಗಳು ಏನು ಅಂತ ತಿಳ್ಕೊಳ್ಳೋದಾದರೆ, ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಏನಕ್ಕೆ ಮಾಡ್ತಿರಲಿಲ್ಲ ಆಷಾಢ ಮಾಸದಲ್ಲಿ ಒಂದು ಶುಭ ಕಾರ್ಯಗಳನ್ನ ಅಂತ ಅಂದರೆ, ಈ ಆಷಾಢ ಮಾಸದ ಸಮಯ ಅಂದರೆ ಜುಲೈ ಮತ್ತು ಜೂನ್ ತಿಂಗಳ ಮಧ್ಯದಲ್ಲಿ ಬರುತ್ತಲ್ವಾ, ಜೂನ್ ಮತ್ತು ಜುಲೈ ತಿಂಗಳ ಮಧ್ಯದಲ್ಲಿ ಬರುತ್ತಲ್ವಾ, ಈ ತಿಂಗಳಲ್ಲಿ ನೀವು ಎಲ್ಲಿ ನೋಡಿದ್ರೂ ಪ್ರಕೃತಿಲಿ ಹಚ್ಚ ಹಸಿರಾಗಿ ಕೂಡಿರುತ್ತೆ ಮತ್ತು ಮಳೆ ಯಥೇಚ್ಛವಾಗಿ ಬೀಳ್ತಿರುತ್ತೆ. ಇವಾಗಂತೂ ನನ್ನ ಮಗಳು ಕಾಲೇಜ್ ಅಂದರೆ ಮಂಗಳೂರು ಸೈಡ್ ಅಂತೂ ಹೆವಿ ಮಳೆ, ಅಷ್ಟಿಷ್ಟಲ್ಲ ಮಳೆ. ಹಾಗೆ ಹಿಂದಿನ ಕಾಲದಲ್ಲಿ ಮಳೆ ಅಂತ ಅಂದರೆ ಈಗ ಬರ್ತಿದೆಯಲ್ಲ ಆ ಥರ ತುಂತುರು ಮಳೆ ಬರ್ತಿರಲಿಲ್ಲ. ಒಂದು ಸಲ ಮಳೆ ಹಿಡ್ಕೊಂಡ್ರೆ ತಿಂಗಳಾನ್ಗಟ್ಟಲೆ ಮಳೆ ಬರ್ತಾನೆ ಇತ್ತಂತೆ, ಬಿಡುವಿಲ್ಲದೆ ಮಳೆ ಬರೋದಂತೆ. ಇಂತಹ ಮಳೆ ಬರುವಂತಹ ಸಮಯದಲ್ಲಿ ರೋಡ್ಗಳೆಲ್ಲ ಅಸ್ತವ್ಯಸ್ತ ಆಗಿರ್ತಿತ್ತು. ಈಗ
ಈಗಿದೆಯಲ್ಲ ರೋಡ್, ಆ ರೀತಿ ಎಲ್ಲ ರೋಡ್ ಇರ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲಿ. ಮತ್ತು ಅವ್ರಿಗೆ ಈಗ ಅಡುಗೆ ಎಲ್ಲ ಮಾಡೋದಕ್ಕೆ ಒಂದು ಸ್ವಲ್ಪ ಇವಾಗೆಲ್ಲ ನಾವು ಸ್ಟೌವು, ಎಲೆಕ್ಟ್ರಿಕಲ್ ಸ್ಟೌವು ಮತ್ತು ಸಿಲಿಂಡ್ರ್ ಆ ಥರ ಎಲ್ಲ ಯೂಸ್ ಮಾಡ್ತೀವಿ. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಸೌದೆ ಕಟ್ಟಿಗೆಗಳನ್ನ ಬಳಸಿ ಅಡುಗೆ ಮಾಡಬೇಕಿತ್ತು. ಅವರು ದಿನನಿತ್ಯದ ಜೀವನಕ್ಕೆ ಸ್ಟಾಕ್ ಮಾಡಿಕೊಂಡ್ರೆ ಸಾಕಾಗ್ತಿತ್ತು. ಮಳೆಗಾಲ ಬಂತು ಅಂತ ಅಂದರೆ ಕಟ್ಟಿಗೆಗಳನ್ನ, ಅಂದರೆ ಸೌದೆಗಳನ್ನ. ಇನ್ನು ಈ ಮದುವೆ ಸಮಾರಂಭಗಳಿಗೆ ಹೆಚ್ಚಿನ ಒಂದು ಕಟ್ಟಿಗೆಗಳೆಲ್ಲ ಬೇಕಾಗ್ತಿತ್ತು. ಮತ್ತು ಈ ಮದುವೆ ಸಮಾರಂಭಗಳಿಗೆ ಅಂತ ಹೇಳಿ ಅಡುಗೆಗಳನ್ನ ಏನಾದರೂ ಮಾಡಿಟ್ರೆ ಅದು ಬೇಗ ಹಾಳಾಗ್ತಿತ್ತು, ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಬರ್ತಿತ್ತು. ಈ ರೀತಿ ನಾನಾ ಕಾರಣಗಳಿಂದ ಮಳೆ ಅಂದರೆ ಆಗೆಲ್ಲ ಹಿಂದಿನ ಕಾಲದಲ್ಲಿ ಬರ್ತಿದ್ದ ಮಳೆ ಅಷ್ಟಿಷ್ಟಲ್ಲ. ಮತ್ತು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋದಕ್ಕೆ ರೋಡೆಲ್ಲ ಗಲೀಜು ಅಂದರೆ ಮಳೆ ನೀರು ನಿಂತು ತುಂಬ ಆ ಮಳೆ ನೀರಿನಲ್ಲಿ ನಡ್ಕೊಂಡು ಹೋಗೋದಕ್ಕಾಗಲಿ ಅಥವಾ ಎತ್ತಿನ ಗಾಡಿನ ಓಡಿಸ್ಕೊಂಡು ಹೋಗೋದಕ್ಕಾಗಲಿ ತುಂಬ ಎಲ್ಲ ರೀತಿಲೂ ಪ್ರಾಬ್ಲಮ್ ಆಗ್ತಿತ್ತು ಅನ್ನೋ ಕಾರಣಕ್ಕೆ ಹಿಂದಿನ ಕಾಲದವರು ಈ ಆಷಾಢ ಮಾಸ ಬಂದರೆ ಸಾಕು. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಭಾಳ ಮುಖ್ಯವಾದ ಕಾರಣ ಅಂತಂದರೆ ಈ ಆಷಾಢ ಮಾಸದಲ್ಲಿ ನಮ್ಮ ಊರು KR ನಗರ ಸೈಡು ನೀವು ಅಬ್ಸರ್ವ್ ಮಾಡ್ಬೋದು. ಈ ಜುಲೈ ಮತ್ತು ಆಗಸ್ಟ್ ಸಮಯದಲ್ಲಿ ನಮ್ಮ ಕಡೆ ಎಲ್ಲ ಗದ್ದೆ ನಾಟಿ ಅಂತ ಮಾಡ್ತಾರೆ. ಈ ಭತ್ತನ ನಾವು ನಾಟಿ ಮಾಡುವಂತಹ ಸಮಯ. ತುಂಬ ಮಳೆ ಬೀಳ್ತಿತ್ತು ಮತ್ತು ರೈತರೆಲ್ಲರೂ ತಮ್ಮ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಿದ್ದ ಈ ಮದುವೆ ಸಮಾರಂಭಗಳಿಗಾಗಲಿ ಅಥವಾ ಶುಭ ಕಾರ್ಯಗಳಿಗಾಗಲಿ ಓಡಾಡೋದಕ್ಕೆ ಸಾಧ್ಯ ಆಗಲ್ಲ. ಮತ್ತು ಎಲ್ಲ ಜನನ ಒಂದು ಕಡೆ ಸೇರಿಸಬೇಕು ಅಂತ ಅಂದರೆ ಜಾಗ ಬೇಕು. ಈ ಮಳೆ ಟೈಮಲ್ಲಿ ಅಷ್ಟು ದೊಡ್ಡ ಜಾಗಗಳು ನಮಗೆ ಎಲ್ಲೂ ಸಿಗಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ನಾನಾ ರೀತಿಯ ಕಾರಣಗಳಿಂದಾಗಿ ಈ ಆಷಾಢ ಮಾಸದಲ್ಲಿ ಮದುವೆ ಅಥವಾ ಶುಭ ಸಮಾರಂಭಗಳನ್ನ ಮಾಡೋದಕ್ಕೆ ಹೋಗ್ತಿರ್ಲಿಲ್ಲ ಹಿರಿಯರು. ಅದನ್ನು ಹಾಗೆ ಫಾಲೋ ಮಾಡ್ಕೊಂಡು ಬಂದಿರೋದ್ರಿಂದ ಈಗಲೂ ಕೆಲವರು ಈ ಆಷಾಢ ಮಾಸದಲ್ಲಿ ಮದುವೆ ಮಾಡ್ಕೊಳ್ತಾರೆ. ಮತ್ತು ಶುಭ ಸಮಾರಂಭಗಳನ್ನೆಲ್ಲ ತಿಳ್ಕೊಂಡಿರೋರು ಏನೂ ಆಗಲ್ಲ, ಇದು ವೈಜ್ಞಾನಿಕ ಕಾರಣಗಳು ಹೀಗಿತ್ತು ಅಷ್ಟೇ ಹಿಂದಿನ ಕಾಲದವರು ಮಾಡದೇ ಇರೋದಕ್ಕೆ. ಬಟ್ ಇವಾಗೆಲ್ಲ ಜನ್ರೇಷನ್ನು ಅಪ್ಡೇಟ್ ಆದಂಗೆ ಈಗೆಲ್ಲ ನೋಡಿ, ಅವಾಗೆಲ್ಲ ಕಟ್ಟಿಗೆಯಲ್ಲಿ ಅಡುಗೆ ಮಾಡ್ತಿದ್ರು ಮದುವೆ ಸಮಾರಂಭಗಳಿಗೆ ಮತ್ತು ಪ್ರತಿನಿತ್ಯ ಮನೆಗಳಲ್ಲೂ ಕೂಡ. ಆದರೆ ಈಗ ಆ ರೀತಿ ಇಲ್ವಲ್ಲ. ಸೊ ಎಲ್ಲ ಡೆವಲಪ್ ಆಗಿದೆ ಜನ್ರೇಷನ್ ಟು ಜನ್ರೇಷನ್. ಹಾಗಾಗಿ ಅದನ್ನು ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ದೆ ಶುಭ ಕಾರ್ಯಗಳನ್ನ ಇಂದಿಗೂ ಕೆಲವರು ಆಷಾಢ ಮಾಸದಲ್ಲಿ ಮಾಡ್ತಾರೆ. ಇನ್ನು ಕೆಲವರು ಹಿರಿಯರು ಮಾಡ್ಕೊಂಡು ಬಂದಿರೋದನ್ನೇ ಫಾಲೋ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟರೆ ಈ ಆಷಾಢ ಮಾಸ ಅನ್ನೋದು ತುಂಬ ಅಂದರೆ ತುಂಬ ಶ್ರೇಷ್ಠವಾದಂತಹ ಮಾಸ. ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಭಗವಂತನ ಮತ್ತು ದೇವಿಯ ಸೇವೆನ ಹೆಚ್ಚಾಗಿ ಮಾಡಿದಷ್ಟು ಹೆಚ್ಚು ಅನುಗ್ರಹನ ಪಡ್ಕೋಬಹುದು. ಇನ್ನು ಮುಂದಿನ ವಿಡಿಯೋದಲ್ಲಿ ಈಗ ಆಷಾಢ ಮಾಸದಲ್ಲಿ ಅದರಲ್ಲೂ ಪ್ರಥಮ ಏಕಾದಶಿ ಶುರುವಾದ ನಂತರ ನಾವು ಚಾತುರ್ಮಾಸ್ಯ ಅಂತ ಹೇಳಿ 4 ತಿಂಗಳು ಕೆಲವೊಂದು ಪದಾರ್ಥಗಳನ್ನ ರಾಘವೇಂದ್ರ ಸ್ವಾಮಿಯವ್ರಿಗೆ ನಾವು ಕೊಡಬಾರ್ದು. ಅದು ಯಾವ ಪದಾರ್ಥ, ಚಾತುರ್ಮಾಸ್ಯ ಅಂದರೆ ಏನು, ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋಗಳಲ್ಲಿ. ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣ ನೆಕ್ಸ್ಟು ಟ್ಯೂಸ್ಡೇವರೆಗೂ ವಿಡಿಯೋ ಕೂಡ ಅಪ್ಲೋಡ್ ಮಾಡೋದಕ್ಕಾಗಲ್ಲ. ಟ್ಯೂಸ್ಡೇ ನಾನು ಚಾತುರ್ಮಾಸ್ಯದ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡಿ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ನಾಳೆ ಅಂದರೆ ಸ್ಯಾಟರ್ಡೆ ಏಕಾದಶಿ ಬರ್ತಿದೆ. ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಭಗವಂತನ ಸೇವೆನ ಯಥಾಶಕ್ತಿ ಮಾಡಿ ಏಕಾದಶಿ ಆಚರಣೆ ಮಾಡಿ ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳನ್ನ ಭಗವಂತ ದೂರ ಮಾಡಲಿ, ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ಕೊಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ. ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು, ಶ್ರೀ ಕೃಷ್ಣಾರ್ಪಣಮಸ್ತು.